ಥ್ಯಾಂಕ್ ಯು ಸೋ ಮಚ್ ಗೋಪಾಲ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಸಂಗೀತ ನಿರ್ದೇಶಕರು ಪೂರ್ಣಚಂದ್ರ ತೇಜಸ್ವಿ ಸರ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಶಿವಣ್ಣ ಹೇಳಿದ ಹಾಗೆ ಒಂದು ರೀಟಚ್ ಕೊಟ್ಟಾಗ ಬಹಳಷ್ಟು ಚಾಲೆಂಜಸ್ಗಳು ಕೂಡ ಇರುತ್ತೆ, ಆದರೆ ಇಟ್ ಕೇಮ್ ರಿಯಲಿ ಬ್ಯೂಟಿಫುಲ್, ಎಲ್ರಿಗೂ ಇಷ್ಟ ಆಗ್ತಾ ಇದೆ. ಆ್ಯಂಡ್ ನಮ್ಮ ಗ್ರಾಮಾಯಣದಲ್ಲಿ ಮ್ಯೂಸಿಕ್ಕಿಗೆ ತುಂಬಾ ಮಹತ್ವ ಇರೋದ್ರಿಂದಾಗಿ ನಿಮ್ಮ ಸಂಗೀತ ನಿರ್ದೇಶನದ ಬಗ್ಗೆ, ಗ್ರಾಮಾಯಣದ ಬಗ್ಗೆ ಮೊದಲಿಗೆ ನೀವು ಹೇಳ್ದಂಗೆ ಶಿವಣ್ಣ ಅವ್ರಿಗೆ ತುಂಬ ಹೃದಯಪೂರ್ವಕ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅವರು ಅಂದರೆ ಅವ್ರಿಗೆ ಇಷ್ಟ ಆಗೋದು ನಮ್ಗೆ ಅದೇ ಒಂದು ಅಂದರೆ ಡೌಟ್ ಇತ್ತು. ಅಂದರೆ ಅವರು ಅದನ್ನೆಲ್ಲನೂ ತುಂಬ ವರ್ಷಗಳಿಂದ ಎಂಜಾಯ್ ಮಾಡಿಬಿಟ್ರ ಸಾಂಗು, ಅದು ಅವ್ರಿಗೆ ಇಷ್ಟ ಆದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅದೊಂದು ಭಯ ಇತ್ತು. ಅವ್ರಿಗೆ ಇಷ್ಟ ಆಗಿದೆ, ನಮಗೆ ತುಂಬ ದೊಡ್ಡ ವಿಷಯ. ಸೊ ಇನ್ನು ಹಾಡುಗಳು ಬಂತು ಅಂತಂದರೆ ಹಾಡುಗಳು ನಾನು ಮತ್ತು ಚಂದ್ರು ಸುಮಾರು ದೊಡ್ಡ ಜರ್ನಿ ಇದು. ಇದೇನು ಗೊತ್ತಿರೋ ವಿಷಯನೇ, ತುಂಬ ಹಿಂದೆನೇ ಶುರು ಆಯಿತು ಗ್ರಾಮಾಯಣ. ತುಂಬ ದೊಡ್ಡ ಜರ್ನಿ. ಹಾಡುಗಳನ್ನ ನೆನಪಿಸ್ಕೊಂಡ್ರೆ ಏನೇನು ಮಾಡಿದ್ದೀವಿ ಅಂದರೆ ಏನೇನೋ ಮಾಡಿದ್ದೀವಿ ನಾವು. ಆ್ಯಕ್ಚುಲಿ ಏನೇನೋ ಹಾಡುಗಳಿದೆ ಇದರಲ್ಲಿ. ಅದು ಕೆಲವು ರೆಗ್ಯುಲರ್ ಹಾಡಿರ್ಬೋದು, ಕೆಲವು ವಿಚಿತ್ರ ಹಾಡಿರ್ಬೋದು, ಏನೇನೋ ಮಾಡಿದ್ದೀವಿ. ಒಟ್ಟಿನಲ್ಲಿ ನಮಗೆ ಅದು ಒಂಥರ ಈ ಒಂದು ಜರ್ನಿನಲ್ಲಿ ಏನೇನು ನಮಗೆ ಬೆಸ್ಟ್ ಅಂತ ಸಿಗುತ್ತಿದ್ದಾನೆ ಅದನ್ನೆಲ್ಲ ಆಯ್ಕೊಂಡು ಒಂದು ಬುಟ್ಟಿಗೆ ಇಟ್ಕೊಂಡು ಕೂತಿದ್ದೀವಿ. ಆ ಥರದ್ದೊಂದು ಜರ್ನಿ. ನಾವು ಫಸ್ಟು ಒಂದಷ್ಟು ಹಾಡುಗಳನ್ನ ಮಾಡಿ ಫಿಲಮ್ಮು ಏನೇನೋ ಒಂದು ಕಾರಣಗಳಿಂದ ನಿಂತೋದಾಗ ಅದನ್ನ ಇಟ್ಕೊಂಡು ಚಂದ್ರು ಸುಮಾರು ಕಡೆ ಅಂದರೆ ಎಲ್ಲ ಕಡೆ ಅವರೇ ಹೇಳ್ದಂಗೆ ಅಂದರೆ ಹುಡುಕಾಡಿದ್ರು. ನಮ್ಮ ಈ ಒಂದು ದೊಡ್ಡ ಸಂಸ್ಥೆ ಸಿಗೋದಕ್ಕೆ ಆ ಒಂದು ಹುಡುಕಾಟ ಬೇಕಿತ್ತು ಅನ್ಸುತ್ತೆ. ಸೊ ಅದನ್ನೆಲ್ಲ ನಾನು ನೋಡ್ಕೊಂಡು ಬಂದಿದ್ದೀನಿ. ಚಂದ್ರು ಅವರ ಸ್ಟ್ರಗಲಿಂಗ್ನ ಆ್ಯಕ್ಚುಲಿ ಅದು ಯೂಶಲಿ ಅದನ್ನೇ ಒಂದು ಫಿಲಮ್ ಮಾಡ್ಬೋದು ಅಂತ ಹೇಳ್ಬೋದು. ಬಟ್ ಇವ್ರ ಜರ್ನಿನ ಫಿಲಮ್ ಅಲ್ಲ, ಒಂದು ಬುಕ್ಕೇ ಬರಿಬೋದು, ಅಷ್ಟು ದೊಡ್ಡ ಸ್ಟ್ರಗಲ್ ಇದೆ. ನಾನು ತುಂಬ ಹತ್ರದಿಂದ ನೋಡಿದ್ದೀನಿ. ಸೊ ಇಷ್ಟೆಲ್ಲ ಸ್ಟ್ರಗಲ್ಲೆಲ್ಲ ಆಗಿ ನಮ್ಮ ಲಹರಿ ಸಂಸ್ಥೆ ಬಂತು, ಮತ್ತು ಸಂತೋಷ್ ರೈ ಸರ್ ಬಂದರು, ಮೇಘನಾ ಶೆಟ್ಟಿ ಅವ್ರು ಬಂದರು. ಇದೆಲ್ಲ ಆಗಿ ನನಗಂತೂ ಅದು ಆತಂಕ ಇದ್ದೇ ಇತ್ತು, ಏನಾಗುತ್ತೆ ಈ ಫಿಲಮ್ ಏನಾಗುತ್ತೆ ಅಂತ. ಯಾಕೆಂದರೆ ತುಂಬ ಇಷ್ಟಪಟ್ಟಿದ್ದಂಥ ಸ್ಕ್ರಿಪ್ಟು. ಆ ಥರ ಹಾಗೆ ಫಸ್ಟ್ ಶೆಡ್ಯೂಲೆಲ್ಲ ಮುಗಿಸ್ಕೊಬಂದು ಚಂದ್ರು ಅವರು ನನಗೆ ತೋರಿಸಿದ್ರು ಫುಟೇಜಸ್ನ. ವಿನಯ್ ಸರು ಮತ್ತು ಮೇಘ ಅವ್ರದ್ದು ಅವ್ರನ್ನೆಲ್ಲ ಒಂದು ತೋಟದಲ್ಲಿ ಇರೋ ಒಂದು ಸೀನ್ ಅದು. ಆ ಸೀನ್ ನೋಡಿದ ತಕ್ಷಣ ನನಗೆ ಗೊತ್ತಿಲ್ಲ, ನಾನು ಅಳ್ತಾ ಇದ್ದೀನಿ. ಒಂದು 10 ನಿಮಿಷ ನಾನು ಚಂದ್ರು ಇಬ್ಬರು ಅಳ್ತಾ ಇದ್ದೀವಿ. ಅಂದರೆ ನಮಗೆ ಅದನ್ನು ನೋಡಿದ ತಕ್ಷಣ ಇವ್ರ ಪರ್ಫಾರ್ಮೆನ್ಸ್ ಇರ್ಬೋದು, ಅವ್ರ ಶಾರ್ಟ್ಸ್ ಇರ್ಬೋದು, ಅಂದರೆ ಆ ಹಳ್ಳಿನ ಕಟ್ಕೊಟ್ಟಿರುವಂಥ ರೀತಿ ಇರ್ಬೋದು, ಎಲ್ಲ ನೋಡಿ ನಮಗೆ ಏನಂದರೆ ಓಕೆ, ಇಷ್ಟು ದೊಡ್ಡ ಒಂದು ಹೋರಾಟದಲ್ಲಿ ನಾವು ಒಂದು ಸಾರ್ಥಕವಾದ ಕೆಲಸನ ಮಾಡಿದ್ವಿ ಅಂತ ಅನ್ನಿಸ್ಬಿಡ್ತು. ಇದಷ್ಟು ನಾನು ಈ ಫಿಲಮ್ ಬಗ್ಗೆ ಒಂದು ಲೈನಲ್ಲಿ ಹೇಳ್ಬೋದು. ಸೊ ಇನ್ನೂ ತುಂಬ ಜನರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ವಿನಯ್ ಸರ್ ಬಗ್ಗೆ ವಿನಯ್ ಸರ್ ಬೆಸ್ಟ್ ಪರ್ಫಾರ್ಮ್ ಮಾಡಿದ್ದಾರೆ ಅದರಲ್ಲಿ. ನಾನು ಅದನ್ನೇ ಹೇಳೋದಲ್ಲ, ನೋಡಿದ ತಕ್ಷಣ ನಮಗೆ ಇದಾಯಿತು, ಎಮೋಷನ್ ಆಗಿಬಿಡ್ತು ಅಂತ. ಸೊ ಮತ್ತು ಇನ್ನೊಂದು ಹೇಳಲೇಬೇಕಾಗಿದ್ದೇನೆಂತಂದರೆ, ನನಗೆ ಲಹರಿ ಸಂಸ್ಥೆ ಅದರ ಒಡನಾಟಕ್ಕೆ ಬಂದಮೇಲೆ ನನಗೆ ಅವರು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ನ ಅಥವಾ ಒಂದು ಸಿನಿಮಾ ತಂಡನ ಇಷ್ಟು ಪ್ರೀತಿಯಿಂದ ಅವರು ಅಂದರೆ ಅವರ ಫ್ಯಾಮಿಲಿ ಥರ ಅದನ್ನು ಇದು ಮಾಡ್ತಾರೆ. ನನಗೆ ಆ್ಯಕ್ಚುಲಿ ಫಸ್ಟ್ ಟೈಮ್ ಇಷ್ಟು ವರ್ಷದ, ನಾನು 13 ವರ್ಷ ಆಯಿತು, 13 ವರ್ಷದ ಜರ್ನಿನಲ್ಲಿ ನನಗೆ ಮನೆಯ ಫೀಲ್ ಆಗಿದ್ದು ಪ್ರೊಡಕ್ಷನ್ ಹೌಸು ಲಹರಿ. ನಾನು ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮನೋಹರ್ ಸರ್, ವೇಲು ಸರ್ ಮತ್ತು ಎಸ್ಪೆಷಲಿ ನವೀನ್ ಸರ್ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತು ಅಫ್ಕೋರ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಪೂರ್ಣಚಂದ್ರ ತೇಜಸ್ವಿ ಸರ್. ಇದೀಗ ನಮ್ಮ